ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ. ನಾವು SP ಅವ್ರಿಗೂ ಕೊಟ್ಟಿದ್ದೀವಿ ಮತ್ತು ಮಾನವ ಹಕ್ಕುಗಳ ಆಯೋಗಕ್ಕೂ ಈ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ನಮ್ಮ ಹಕ್ಕನ್ನು ನಾವು ಮಂಡಿಸೋಕ್ಕಾಗುತ್ತೆ, ಎಲ್ಲೆಲ್ಲಿ ನಮ್ಮ ಈ ನೋವನ್ನು ಹೇಳೋಕ್ಕಾಗುತ್ತೆ ಅಲ್ಲೆಲ್ಲ ಹೇಳಿದ್ದೀವಿ. ಡೆಫಿನೆಟ್ಟಾಗಿ ಇದಕ್ಕೂ ಸಹ ಒಂದು ತಾರ್ಕಿಕ ಅಂತ್ಯ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ದೇವಸ್ಥಾನಕ್ಕೋಸ್ಕರನೇ ಇವತ್ತು ನಾವು ಯಾರ್ಯಾರಿಗೆ ಈ ರೀತಿ ಭಯದ ವಾತಾವರಣ ಇತ್ತು, ಯಾರನ್ನ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲದಿರೋ ಅಂಥ ವಿಷಯದಲ್ಲಿದ್ದರೂ ಅವ್ರಿಗೊಂದು ಕ್ಲಾರಿಟಿ ಕೊಡೋ ಅಂಥ ಕೆಲಸನ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ. ಇದರಿಂದ ರಾಜಕೀಯ ಏನೋ ಲಾಭ ಪಡ್ಕೊಬೇಕು ಅನ್ನೋದು ನಮ್ಮದು ಉದ್ದೇಶ ಅಲ್ಲ. ಯಾರಿಗೆ ಗೊಂದಲ ಇದೆ, ಯಾರಿಗೆ ತಳಮಳ ಇದೆ, ಅವರು ನೆಮ್ಮದಿಯಾಗಿರ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಪದೇ ಪದೇ ನಾನು ಅದನ್ನೇ ಹೇಳೋದು, ನಾವು ಗೆಲ್ಲಕ್ಕೆ ಬಂದಿಲ್ಲ, ಚಿಕ್ಕಬಳ್ಳಾಪುರನ ಗೆಲ್ಸಕ್ಕೆ ಬಂದಿರೋದು. ಯಾವ ವಿಷಯದಲ್ಲಿ ಏನು ಸಿಗುತ್ತೋ ಅವಕಾಶ, ಪ್ರತಿ ಅವಕಾಶದಲ್ಲೂ ಜನಗಳ ಜೊತೆ ನಿಂತ್ಕೊಂಡು ಕೆಲಸ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಇದು. ಡೆಫಿನೆಟ್ಟಾಗಿ ಈಗ ಒಂದು ಸ್ವಲ್ಪ ಲಿಸ್ಟ್ ಬರ್ತಾ ಇದ್ದಂಗೆ ಮಿಕ್ಕಿದವರೆಲ್ಲರೂ ನಿರಾಳರಾಗಿರುವಂಥ ಕೆಲಸ ಅಂತೂ ಮಾಡ್ತೀವಿ. ಯಾರು ಹೆಸರು ಸಿಗುತ್ತೆ ಅವ್ರಿಗೆ ಇಮ್ಮಿಡಿಯೇಟಾಗಿ ಆ್ಯಂಟಿಸಿಪೇಟ್ರಿ ಬೆಲ್ ತಗೊಳ್ಳೋ ಅಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ. ದಯವಿಟ್ಟು ಇಲ್ಲಿ ಸ್ಟೇಷನ್ ಮುಂದೆ ಕಾನೂನಲ್ಲಿ ಅವಕಾಶ ಇರುತ್ತೆ. ಏನಿದೆ ನಿಮ್ಮ ದೂರನ್ನ ನಾನು ಪಡೆದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತೀನಿ. ಹಿಂಗೆ ಮಾಡ್ಬೇಕಂದ್ರೆ ನಾವು ಸರ್ ಇಲ್ಲ ಸರ್, ಪ್ರಿಲಿಮಿನರಿ ಎನ್ಕ್ವೈರಿ ಎಲ್ಲರಿಗೂ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಕಾನೂನಲ್ಲಿ ಏನು ಮಾಮೂಲಿ ಜನಕ್ಕೂ, ರೈತರ ಮಕ್ಕಳಿಗೂ, ಸಣ್ಣ ಸಣ್ಣ ಯುವಕರಿಗೂ, ಕೂಲಿ ಮಾಡೋರ್ಗೂ ಪ್ರಿಲಿಮಿನರಿ ಮಾಡೇ 14 ದಿವಸ ನೋಡ್ಕೊಂಡು ಮಾಡಿ FIR ಅಂತ ಕೇಳ್ತಾ ಇದ್ದೀವಿ. ಬೇರೆ ಇನ್ನೇನು ಕೇಳ್ತಾ ಇಲ್ಲ. ಏನು ನಾವ್ಯಾರು ಕೂತ್ಕೊಂಡ್ಬಿಡ್ರಪ್ಪ, ನಾವು ಕೂತ್ಕೊಂಡ. ಚಿಕ್ಕಬಳ್ಳಾಪುರ ನಿಸ್ವಾರ್ಥ ಸೇವೆ ಮೂಲಕ ಎಲ್ಲ ಸಮುದಾಯ ಏಳಿಗೆಗೆ ಕಾರಣರಾಗಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿ ವೇಳೆ ಚಿಕ್ಕಬಳ್ಳಾಪುರದಲ್ಲಿ ಉಂಟಾಗಿದ್ದ ಗಲಾಟೆ, ಗೊಂದಲ ಈಗ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿದೆ. ಚಿಕ್ಕಬಳ್ಳಾಪುರ ಕನ್ನಡ ಭವನದಲ್ಲಿ ನಡೆದ ನಿಂದನೆ, ಘರ್ಷಣೆ ಹಾಗೂ ತೋಳು ತಟ್ಟಿ ಮೀಸೆ ತಿರುವಿದ ಮೇಲೆ ನಡೆದ ಚಪ್ಪಲಿ ತೂರಾಟ, ಇದೆಲ್ಲದಕ್ಕೂ ಶಾಸಕ ಪ್ರದೀಪ್ ಈಶ್ವರ್ ಪ್ರಚೋದನೆ ನೀಡಿದ್ದೇ ಕಾರಣ ಆತನ ಮೇಲೂ FIR ದಾಖಲಿಸಿ ನಿಷ್ಪಕ್ಷಪಾತ ತನಿಖೆ ನಡೆಸಿ ಬಂಧಿಸಬೇಕು ಅಂತ ಸೋಮವಾರ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ, ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಸಂದೀಪ್ ರೆಡ್ಡಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿಯೊಂದು ನಡೆದ ಗಲಾಟೆಗೆ ಶಾಸಕ ಪ್ರದೀಪ್ ಈಶ್ವರ್ ಪ್ರಚೋದನೆಯ ಕಾರಣ. ಕೆಂಪೇಗೌಡ ಜಯಂತಿಗೆ ಸಮುದಾಯದವರನ್ನೇ ಬರದಂತೆ ತಡೆದ ಉದ್ದೇಶವೇನು? JDS ನಾಯಕ ಮಾಜಿ CM ಕುಮಾರಸ್ವಾಮಿ ನಿಂದನೆ ಮಾಡಿದ್ದು ಯಾಕೆ? ಕಾರ್ಯಕ್ರಮ ಮುಗಿಸಿ ಹೊರ ಹೋಗುವಾಗ ಸಮುದಾಯದ ಜನರನ್ನ ಛೇಡಿಸುವಂತೆ ತೋಳು ತಟ್ಟಿ ಮೀಸೆ ತಿರುವಿ ರೊಚ್ಚಿಗೆಬ್ಬಿಸಿದ್ದು ಶಾಸಕ ಪ್ರದೀಪ್ ಈಶ್ವರ್ ಅನ್ನೋದು ಅಂದು ನೋಡಿದ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಸ್ಪಷ್ಟನೆ ಸಿಕ್ಕಿದೆ. ಹಾಗಾಗಿ ಈ ಎಲ್ಲ ಗೊಂದಲ ಸೃಷ್ಟಿಸಿದ್ದೇ ಪ್ರದೀಪ್ ಈಶ್ವರ್ ಅನ್ನೋದು ಸ್ಪಷ್ಟವಾಗಿದೆ. ಆದರೆ ಪೊಲೀಸರು ಜಯಂತಿಗೆ ಬಂದ ಸಮುದಾಯದವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಬಂಧಿಸುತ್ತಿದ್ದಾರೆ. ಘಟನೆಗೆ ಕಾರಣರಾದ ಪ್ರದೀಪ್ ಈಶ್ವರ್ ವಿರುದ್ಧ FIR ದಾಖಲಿಸಬೇಕು ಅಂತ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಈ ವೇಳೆ ಮಾತನಾಡಿರುವ ಸಂದೀಪ್ ರೆಡ್ಡಿ, ಪ್ರಚೋದನೆ ನೀಡಿದ್ದು ಗಲಭೆಗೆ ಕಾರಣವಾಗಿದ್ದು ಪ್ರದೀಪ್ ಈಶ್ವರ್. ಹಾಗಾಗಿ ದೂರು ದಾಖಲಾಗುವಾಗ ಅವರು ಕಾರಣರಾಗಿರುವಾಗ ಶಾಸಕರ ಮೇಲೂ FIR ದಾಖಲಿಸಬೇಕು ಅಂತ ಪಟ್ಟು ಹಿಡಿದಿದ್ದೇವೆ. ಡಿಪಾರ್ಟ್ಮೆಂಟ್ಗೂ ಕೂಡ ಅದನ್ನೇ ಹೇಳಿದೆ. ಅವರು ನನಗೆ 108 ಕಾನೂನುಗಳು ಹೇಳ್ತಿದ್ರು. ನಾನು ನೋಡಿ, ನಾನೊಬ್ಬ ಸಾಮಾನ್ಯ ಮನುಷ್ಯ, ನಂಗೆ ಗೊತ್ತಿರೋದು ಪೊಲೀಸ್ ಸ್ಟೇಷನ್ ಅಷ್ಟೇ. ಆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ, ನೀವು ಕಂಪ್ಲೇಂಟ್ ಆದರೂ ತಗೊಳ್ಳಿ, ಇಲ್ಲ ಇಲ್ಲಿ ತಗೊಳಲ್ಲ ಇನ್ನೊಂದು ಕಡೆ ಅಂತಂದರೆ ಹೋಗ್ತೀವಿ, ಅದ್ರ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಕಂಪ್ಲೇಂಟ್ ತಗೊಂಡಿದ್ದಾರೆ. ಆ ಕಂಪ್ಲೇಂಟ್ ತಗೊಂಡಿಲ್ಲ ಅಂತಂದರೆ ನಾನು ನನ್ನ ಅಡ್ವೊಕೇಟ್ಸ್ನೆಲ್ಲ ಮಾತಾಡಿದ್ದೀನಿ. 14 ದಿನದ ಒಳಗಡೆ ಅವರು ಮಾಡಲೇಬೇಕು FIR ಅಂತಿದೆ. ಆಗಿಲ್ಲ ಅಂತಂದರೆ ನಾವು ಕೋರ್ಟನ್ನ ಅಪ್ರೋಚ್ ಮಾಡ್ತೀವಿ. ಅದು ಜನಪ್ರತಿನಿಧಿಗಳ ನ್ಯಾಯಾಲಯ ಇರ್ಬೋದು, ಯಾವುದಿದು ಸಂಬಂಧಪಟ್ಟ ನ್ಯಾಯಾಲಯ ಇದೆಯೋ ನಾವು ಮಾಡ್ತೀವಿ. ನೆಲದ ಕಾನೂನಿನ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ. ಡೆಫಿನೆಟ್ಟಾಗಿ ನಮ್ಮ ಚಿಕ್ಕಬಳ್ಳಾಪುರದ ಸಾಮಾನ್ಯ ಜನತೆಗೆ ಇಲ್ಲಿ ಒಂದು ಜಯ ಸಿಗುತ್ತೆ. 2-3 ಜಾತಿಗಳ ಮಧ್ಯೆ ಒಡೆದು ಆಳುವಂತಹ ಕೆಲಸ ಮಾಡಕ್ಕೆ ಹೊರಟಿದ್ದ ಪ್ರದೀಪ್ ಈಶ್ವರ್ ಅವರಿಗೆ ಮುಖಭಂಗ ಆಗುತ್ತೆ. ಚಿಕ್ಕಬಳ್ಳಾಪುರದ ಎಲ್ಲ ಸಮುದಾಯದ ಜನ ಇಲ್ಲಿದ್ದಾರೆ. ನೀವು ಆಟ ಆಡೋಕ್ಕೆ ಹೋಗಿದ್ದು ಯು ಆರ್ ಅ ಫೇಲ್ಯೂರ್. ಮತ್ತೆ ನೀವು ಇದರಲ್ಲಿ ಫೇಲ್ಯೂರ್ ಆಗಿದ್ದೀರಾ. ಮತ್ತೆ ಈ ರೀತಿಯ ಪ್ರಯತ್ನಗಳನ್ನು ಬಿಡಿ, ಚಿಕ್ಕಬಳ್ಳಾಪುರವನ್ನು ಒಟ್ಟಾಗಿ ತಗೊಂಡೋಗುವಂಥ ಕೆಲಸ ಮಾಡಿ ಪ್ರದೀಪ್ ಈಶ್ವರ್ ಅವರೇ. ಈ ರೀತಿ ಚಿಕ್ಕ ಮನೆಗಳಲ್ಲಿ, ಸಾಮಾನ್ಯ ಕುಟುಂಬಗಳಲ್ಲಿ ನೋವಿನ ಬೆಂಕಿ, ತಳಮಳದ ಬೆಂಕಿ, ಒಂದು ಅಭಯದ ಬೆಂಕಿ ಹಚ್ಚೋದನ್ನು ತಾವು ನಿಲ್ಲಿಸಬೇಕು. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿದ್ದು ಅಂತ ತಾವೇನು ಹೇಳ್ತೀರಾ, ತಾವು ಮತ್ತೆ ಸಾಮಾನ್ಯ ಕುಟುಂಬದ ಒಂದು ಸ್ಥಿತಿಗೆ ಹೋಗಿ ಆ ಸಾಮಾನ್ಯ ಕುಟುಂಬದಲ್ಲಿ ಬೇಡದೇ ಇರೋ FIR ಆದರೆ ಏನು ನೋವಾಗುತ್ತೆ ಅನ್ನೋದನ್ನು ತಾವು ನೆನೆಸ್ಕೊಬೇಕು. ತಮ್ಮ ಅಧಿಕಾರ ದುರುಪಯೋಗನ ನಿಲ್ಲಿಸಬೇಕು. ಅಧಿಕಾರವನ್ನು ಸದುಪಯೋಗ ಮಾಡಿ ಚಿಕ್ಕಬಳ್ಳಾಪುರದ ಜನತೆಯ ಹೃದಯಗಳಲ್ಲಿ ತಾವಿರಬೇಕು ಅಂತ ನಾನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ASP
ಮತ್ತು ಡಿವೈಎಸ್ಪಿ ಜೊತೆ ದೀರ್ಘ ಚರ್ಚೆಯ ನಂತರ ಕೊನೆಗೂ ದೂರು ಸ್ವೀಕರಿಸಿದ್ದಾರೆ. 14 ದಿನದೊಳಗೆ ಎಫ್ಐಆರ್ ದಾಖಲಾಗಬೇಕು. ನಮಗೊತ್ತಿರುವ ನೆಲದ ಕಾನೂನಿನ ಪ್ರಕಾರ ದೂರು ನೀಡಿದ್ದೇವೆ. ಪೊಲೀಸರು 150 ಜನರ ಮೇಲೆ ಎಫ್ಐಆರ್ ಇದೆ ಅಂತ ಒಕ್ಕಲಿಗ ಸಮುದಾಯದ ರೈತರ ಮಕ್ಕಳನ್ನ ಎಲ್ಲೆಂದರಲ್ಲೇ ಬಂಧಿಸೋದನ್ನ ನಿಲ್ಲಿಸಬೇಕು. ಈಗಾಗಲೇ ಯಾರನ್ನ ಬಂಧಿಸ್ತಾರೆ, ಎಲ್ಲಿ ಬಂಧಿಸ್ತಾರೆ ಅನ್ನೋ ಭಯದಿಂದ ರೈತ ಮಕ್ಕಳು ಮನೆ ಊರು ಬಿಟ್ಟು ಹೋಗುವಂತಾಗಿದೆ. ಆದ್ದರಿಂದ ಪೊಲೀಸರು ನಮಗೆ ಎಷ್ಟು ಜನರನ್ನ ಬಂಧಿಸ್ತೀರಿ ಅನ್ನೋ ಖಚಿತ ಮಾಹಿತಿ ತಿಳಿಸುವಂತೆ ಒತ್ತಾಯಿಸಿದ್ದಕ್ಕೆ ಈಗಾಗಲೇ 9 ಜನರನ್ನ ಬಂಧಿಸಲಾಗಿದೆ. ಇನ್ನು 4-5 ಜನರನ್ನ ಬಂಧಿಸಬಹುದು. ಅದು ಯಾರ್ಯಾರು ಅನ್ನೋ ಪಟ್ಟಿಯನ್ನ ನಿಮಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ಮಾಡಿದ್ರೆ ಅಲ್ಲಿಗೆ ಉಳಿದವರು ನೆಮ್ಮದಿಯಾಗಿ ಅವರವರ ಮನೆಗಳಲ್ಲಿ ಇರೋದಕ್ಕಾಗತ್ತೆ ಅಂದ್ರು. ಇದೇ ವೇಳೆ 2-3 ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಲು ಹೊರಟಿರುವ ಪ್ರದೀಪ್, ನಿನ್ನ ಉದ್ದೇಶ ಇಲ್ಲೇನು ನಡೆಯಲ್ಲ. ನೀವೊಬ್ಬ ಶಾಸಕನಾಗಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಸಾಮರಸ್ಯ ಕದಡದಂತೆ ಹೋದ್ರೆ ಜನರ ಮನಸ್ಸಿನಲ್ಲಿ ಇರ್ತೀಯಾ, ಇಲ್ಲಾಂದ್ರೆ ಮನೆಗೆ ಹೋಗೋದು ಖಚಿತ ಅಂತ ಗುಡುಗಿದ್ರು.